ನೋಡಿ ಫ್ರೆಂಡ್ಸ್, ಇವತ್ತು ನಾವು ತರಕಾರಿ ಸಾರು ಮಾಡ್ತಾಯಿದ್ದೀವಿ. ಅದಕ್ಕೆ ಎಣ್ಣೆ ಮತ್ತು ಈರುಳ್ಳಿ ಖಾರ ಅಂದರೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ ಅರಿಶಿನ ಹಾಕ್ಬಿಟ್ಟಿದ್ದೀವಿ. ನೋಡಿ 2 kg ತರಕಾರಿ ಐತೆ. ಅದಕ್ಕೆ ಅರ್ಧ kg ಮಟನ್ ಮಾಡ್ತಿದ್ದೀವಿ. ಮಟನ್ ಕಪ್ ಆಯಿತು, ಕಟ್ ಮಾಡಬೇಕಾಗುತ್ತೆ. ಮಟನ್ ಹಾಕಿದ್ನ ನೋಡಿ ಫ್ರೆಂಡ್ಸ್, ಇವತ್ತು ನಾವು ತರಕಾರಿ ಸಾರು ಮಾಡ್ತಾಯಿದ್ದೀವಿ. ಅದಕ್ಕೆ ಎಣ್ಣೆ ಮತ್ತು ಈರುಳ್ಳಿ ಖಾರ ಅಂದರೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ ಅರಿಶಿನ ಹಾಕ್ಬಿಟ್ಟಿದ್ದೀವಿ. ನೋಡಿ 2 kg ತರಕಾರಿ ಐತೆ. ಅದಕ್ಕೆ ಅರ್ಧ kg ಮಟನ್ ಮಾಡ್ತಿದ್ದೀವಿ. ಮಟನ್ ಕಪ್ ಆಯಿತು, ಕಟ್ ಮಾಡಬೇಕಾಗುತ್ತೆ. ಮಟನ್ ಹಾಕಿದ್ನ ನೋಡು, ವೀಡಿಯೋ ಆಯ್ತೈತೆ. ಈಗ 1 ಮಿನಿಟ್. ಇದಕ್ಕೆ ಕಾಯಿ ಕಡಲೆ ಹಾಕಿದ್ದೀನಿ ನೋಡಿ. ಇವಾಗ ಅದಕ್ಕೆ ಕಾಯಿ, ಕಡಲೆ, ಚಕ್ಕೆ, ಲವಂಗ, ಏಲಕ್ಕಿಕಾಯಿ ಹಾಕಿದ್ದೀನಿ. 3 ಇವಾಗ ಸಣ್ಣಗೆ ರುಬ್ಕೊಂಬರೋಣ ಬನ್ನಿ. ನೋಡಿ ಸಣ್ಣದಾಗಿ ರುಬ್ಬಿದ್ದೀನಿ ನೋಡಿ. ಈಗ ಇದು ಈರುಳ್ಳಿ ಖಾರ ಎಲ್ಲ ಹಾಕಿ ನೀರೆಲ್ಲ ಕ್ಲೀನಾಗಿ ಸಿಗಿದೆ. ನೀರು ಕಳಿಸಲ್ಲ ಅದೆಲ್ಲ ಸಿಗುತ್ತೆ. ಇದಕ್ಕೆ ನಾವು ಖಾರ ಪುಡಿ ಹಾಕೋಣ. ಧನಿಯಾ ಪುಡಿ, ಖಾರ ಪುಡಿ 2 ಮಿಕ್ಸ್ ಮಾಡಿರೋದು ಹಾಕ್ತಾರೆ. ನಾವು ಸಪ್ರೇಟ್ ಮಾಡ್ತೀವಿ. ನಾವು ಅದಕ್ಕೆ ಕೊಡ್ತೀವಿ. ನೀರು ಸೀದಿದೆ ಕ್ಲೀನಾಗಿ. ಇವಾಗ ಇದಕ್ಕೆ ನಾವು ಧನಿಯಾ ಪುಡಿ ಮತ್ತು ಖಾರದ ಪುಡಿ ಹಾಕ್ತೀವಿ. ಯಾಕೆ ಮಟನ್ಗೆ ಹಾಕ್ತೀವಿ ಧನಿಯಾ ಪುಡಿ ಸ್ಮೆಲ್ ಬರ್ತದೆ. ಸಾಂಬಾರು ನೋಡಿ ಧನಿಯಾ ಪುಡಿ ಸ್ಮೆಲ್ ಬರುತ್ತೆ. ಹಿಂಗೊಂದು 5 ನಿಮಿಷ ಅದು ಎಲ್ಲ ಅದು ಕ್ಲೀನಾಗಿ ಇಟ್ಕೊಳ್ಳುತ್ತೆ. ಆವಾಗ 5 ನಿಮಿಷ ಆದಮೇಲೆ ನೀರು ಹಾಕ್ತೀವಿ. ನೋಡಿ ಇವಾಗ ನೀರು ಹಾಕ್ತಾ ಇದ್ದೀನಿ. ಎಲ್ಲ ಕ್ಲೀನಾಗಿ ಬಿಟ್ಕೊಳ್ತೀವಿ. ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದಕ್ಕೆ ಕಾಲು ಸೂಪ್ ಮಾಡ್ತಾಯಿದ್ವಿ ನೋಡಿ. ಇದಕ್ಕೆ ಎಣ್ಣೆ ಚೂರು ಚೂರು ಲೈಟಾಗಿ ಹಾಕ್ಬೇಕು. ಈರುಳ್ಳಿ ಖಾರ, ಚೂರು ಬೆಳ್ಳುಳ್ಳಿ, ಮೆಣಸು ಇಷ್ಟೇ ಹಾಕೋದ್ರಿಂದ ಇನ್ನೇನು ಹಾಕೋದಿಲ್ಲ. ಇದಕ್ಕೆ ಇವಾಗ ಕಾಲು ಹಾಕೋಣ ನೋಡಿ. ಕಾಲು ಹಾಕಿದ್ದೀನಿ. ಇದಕ್ಕೆ ಕಾಲು ಚೆನ್ನಾಗಿ ಹಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಹಿಂಗೆ ಮಾಡಿದ್ರೆ ಕಾಲಿಗೆಲ್ಲ ಒಂಚೂರು ಒಗ್ಗರಣೆ ಹತ್ತುತ್ತೆ.
ಚೆನ್ನಾಗಿ ತಿನ್ಬೋದು ಅಂತ ಅಷ್ಟೇ. ಒಂಥರ ಸಪ್ಪೆ ಹೊಡಿತಾರೆ. ಇದು ನಾನು 4 ಕಾಲು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಇವಾಗ ಅಷ್ಟು ಪುಡಿ ಲೈಟಾಗಿ ಅಷ್ಟು. ಇವಾಗ ಇದಕ್ಕೆ ನೀರು ಹಾಕೋಣ. ನೋಡಿ ಇವಾಗ ನಾನು ಥರದ್ರಲ್ಲಿ 2 ಬಟ್ಲು ನೀರು ಹಾಕಿದ್ದೀನಿ. ಸೂಪು ಕುಡಿತಾರೆ ಎಲ್ಲ ಮನೆಯಲ್ಲಿ ಅಂತ. ನೀವು ಸೆಪ್ಪೆ ನೋಡಿಕೊಂಡು ಉಪ್ಪು ಹಾಕ್ಬೋದು. ಮತ್ತು ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಬೋದು. ನಾನು ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡಿಲ್ಲ, ಕೊತ್ತಂಬರಿ ಸೊಪ್ಪು ರುಬ್ಬಿದ್ದೀನಿ. ನೋಡಿ ಒಂಚೂರು ಚಕ್ಕೆ ಪುಡಿ ಹಾಕಿದ್ದೀನಿ, ಒಂಚೂರು ಲೈಟಾಗಿ ಸ್ಮೆಲ್ ಚೆನ್ನಾಗಿರಲಿ ಅಂತ. ಚಕ್ಕೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಗಮ್ ಅಂತ ಇದೆ. ಈಗ ಇದನ್ನ ನಾವು 4 ವಿಷಲ್ ಹೊಡ್ಸೋಣ. ಅದು ಬೆಂದಷ್ಟು ರುಚಿ ಕಾಲು. ವಿಷಲ್ ಹೊಡೆದ್ಮೇಲೆ ಹೆಂಗಿರುತ್ತೆ ತೋರಿಸ್ತೀನಿ ಬನ್ನಿ. ಈಗ ನಾವು ಖಾರದ ಪುಡಿ ಹಾಕಿದ್ವಲ್ಲ ಕಾಲು ಸಾರಿಗೆ, ಅದು ಕುದೀತಾ ಇದೆ. ಈಗ ನಾವು ಇದಕ್ಕೆ ಕಾಯಿ ಹಾಕಿ ವಿಷಲ್ನ ಮುಚ್ಚೋಣ. ನೋಡಿ ಕಾಯಿ ಹಾಕಿದ್ದೀನಿ. ಸಾರು ಮುಚ್ಚಾದ್ಮೇಲೆ ತೋರಿಸ್ತೀನಿ. ಸಾಂಬಾರು ಈ ಥರ ಬಂದಿದೆ. ನಾವು ಬೇಯ್ತಿದ್ದಂಗೆ ತಪ್ಪಲೆ ಒಳಗಡೆ ಹಾಕ್ತೀನಿ. ನೋಡಿ ಕಾಲು ಸೂಪು ಅಷ್ಟೇ ಚೆನ್ನಾಗಿ ಬಂದಿದೆ. ಜಿಡ್ಡೆಲ್ಲ ಬಿಟ್ಕೊಂಡಿದೆ. ನೋಡಿ ಕಾಲು ಹೆಂಗಿದೆ ಕಾಲು. ನೋಡಿ ಕಾಲು ಸೂಪ್ ಥರ ಚೆನ್ನಾಗಿ ಬಂದಿದೆ.